ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉಮಾ ಪಾವಗೌಡ ಕುಕಿಂಗ್ ಅಂಡ್ ಬ್ಲಾಗ್. ಇವತ್ತಿನ ರೆಸಿಪಿಯಲ್ಲಿ ಆರೋಗ್ಯ ಹಾಗೂ ರುಚಿಯುಳ್ಳ ಕಾನ್ಫ್ಲೆಕ್ಸ್ ಬಳಸಿ ಸಂಜೆ ಟೈಮು ಸ್ನ್ಯಾಕ್ಸ್ ಚಾಟ್ಸ್ ರೆಸಿಪಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಚಿಕ್ಕವ್ರಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಹಾಗೆ ವೆಯ್ಟ್ ಲಾಸ್ ಮಾಡೋರಿಗೆ ಆಗಲಿ ಎಲ್ಲರಿಗೂ ಮಸ್ತ್ ಸೂಟ್ ಆಗುತ್ತೆ. ಈ ರೆಸಿಪಿ ಚೆನ್ನಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಅದಕ್ಕೂ ಮುನ್ನ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಆನಂತರ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಕಾನ್ಫ್ಲೆಕ್ಸ್ ಚಾಟ್ಸ್ ಮಾಡೋದಕ್ಕೆ ಇಲ್ಲಿ ನಾನು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂತೀವಲ್ವ, ಆ ಕಾನ್ಫ್ಲೆಕ್ಸ್ನ ತೊಗೊಂಡಿದ್ದೀನಿ. ಸಾಮಾನ್ಯವಾಗಿ ಈ ಥರ ಕಾನ್ಫ್ಲೆಕ್ಸ್ ಎಲ್ಲನ ಹಾಲಲ್ಲೇ ಮಿಕ್ಸ್ ಮಾಡ್ಕೊಂಡು ತಿನ್ನೋದು. ಆದರೆ ಇವತ್ತು ನಾನು ಡಿಫ್ರೆಂಟಾಗಿ ರುಚಿಯಾಗಿ ಒಂದು ಚಾಟ್ಸ್ ಮಾಡಿದ್ದೆ. ರುಚಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಸಂಜೆ ಮಳೆ ಬರ್ತಾಯಿತ್ತು, ಏನಾದರೂ ಒಂದು ಖಾರವಾಗಿ ಚಾಟ್ಸ್ ತಿನ್ಬೇಕು ಅನ್ನಿಸ್ತಾ ಇತ್ತು. ಆ ಟೈಮಲ್ಲಿ ಕಾನ್ಫ್ಲೆಕ್ಸ್ ಮನೆಯಲ್ಲಿತ್ತು. ಇದರಲ್ಲೇ ಯಾಕೆ ಒಂದು ರೆಸಿಪಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮಾಡಿದೆ. ನೋಡಿ, ಈ ರೀತಿ ಇರುತ್ತೆ ಕಾನ್ಫ್ಲೆಕ್ಸು. ಈಗ ಇದಕ್ಕೆ ತರಕಾರಿಗಳನ್ನ ನೋಡ್ಕೊಳ್ಳೋಣ. ಒಂದು ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಸೌತೆಕಾಯಿನ ನೀಟಾಗಿ ಚಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಈರುಳ್ಳಿನ ಅದು ಸಹ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ 2 ಹಸಿಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 50 ಗ್ರಾಮ್ ಆಗೋಷ್ಟು ಕಡಲೆಬೀಜನ ಹುರಿದು ಚಿಪ್ಪೆನಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ, ಒಂದು ಚಿಕ್ಕ ಬೌಲಲ್ಲಿ ಕಡಲೆಪುರಿ ತೊಗೊಂಡಿದ್ದೀನಿ, ಸಪ್ಪೆ ಕಡಲೆಪುರಿ ತೊಗೊಂಡಿದ್ದೀನಿ. ಉಪ್ಪಿಂದ ಹಾಕಿದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಆದಷ್ಟು ಸಪ್ಪೆದೇ ಬಳಸಿ. ಇದ್ರೆ ಹಾಕೊಳ್ಳಿ ಕಡಲೆಪುರಿನ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಮನೆಯಲ್ಲಿತ್ತು ಹಂಗಾಗಿ ನಾನು ಹಾಕೊಂಡಿದ್ದೀನಿ. ಇಲ್ಲಿ ಬಂದರೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, 1/4 ಟೀ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ. ಈಗ ಒಂದು ಅಗಲವಾಗಿರೋ ಪಾತ್ರೆ ತಗೊಳ್ಳೋಣ. ಆ ಪಾತ್ರೆಗೆ ಕಾನ್ಫ್ಲೆಕ್ಸ್ನ ಹಾಕೊಳ್ಳೋಣ. ನನ್ನ ಕೈ ಹಿಡಿಯಲ್ಲಿ 3 ಹಿಡಿ ಆಗೋಷ್ಟು ಕಾನ್ಫ್ಲೆಕ್ಸ್ನ ಹಾಕೊಳ್ತಾ ಇದ್ದೀನಿ. ಗ್ರಾಮ್ ಲೆಕ್ಕ ಬಂದರೆ ಸುಮಾರು 150 ಗ್ರಾಮ್ ಆಗೋಷ್ಟು ಹಾಕೊಂಡಿದ್ದೀನಿ. ಈಗ ಲೈಟಾಗಿ ಇದನ್ನ ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ, ಜಾಸ್ತಿನೂ ಬೇಡ. ಆಲ್ರೆಡಿ ಇದು ಚಿಕ್ಕದಾಗಿದೆ ಕಾನ್ಫ್ಲೆಕ್ಸು. ಸ್ವಲ್ಪ ಪುಡಿ ಮಾಡಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಈ ರೀತಿ ಮಾಡಿಕೊಂಡು ಈಗ ಇದರಲ್ಲೇ ಸಪ್ಪೆ ಕಡಲೆಪುರಿನ ಹಾಕೊಳ್ಳೋಣ. ಈಗ ಹುರಿದಿರೋ ಅಂಥ ಕಡಲೆ ಬೀಜ ಹಾಕೊಳ್ಳೋಣ. ಹುರ್ಕೊಳ್ಳೋಕೆ ಟೈಮ್ ಇಲ್ಲ ಕಡಲೆ ಬೀಜ ಅಂತಂದರೆ ಅಂಗಡಿಯಲ್ಲಿ ಬರುತ್ತಲ್ವ ಪಾಕೆಟ್ದು, ಅದನ್ನ ಬೇಕಾದರೂ ಹಾಕೋಬೋದು, ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕ್ಕೊಂಡು ಈಗ ಹಚ್ಚಿಟ್ಕೊಂಡಿರುವಂಥ ತರಕಾರಿನೂ ಹಾಕ್ಕೊಳ್ಳೋಣ. ಟೊಮೊಟೊ, ಈರುಳ್ಳಿ, ಸೌತೆಕಾಯಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ಈಗ ಇದರಲ್ಲೇ ಉಪ್ಪು, ಚಾಟ್ ಮಸಾಲ, ಅಚ್ಕಾರದ ಪುಡಿ ಹಾಕ್ಕೊಳ್ಳೋಣ. ಹಸಿಮೆಣಸಿನಕಾಯಿ ಹಾಕಿರ್ತೀವಿ, ನೋಡಿಕೊಂಡು ಹಾಕ್ಕೊಳ್ಳಿ ಖಾರದ ಪುಡಿ ನಿಮ್ಮ ರುಚಿಗೆ ಅನುಸಾರವಾಗಿ. ಎಲ್ಲ ಹಾಕೊಂಡ್ಮೇಲೆ ಈಗ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಪೂನ್ ಬದಲು ಕೈಯಲ್ಲೇ ಮಿಕ್ಸ್ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಒಂದು ಅರ್ಧ ನಿಂಬೆಹಣ್ಣು ಇದ್ರೆ ಹಾಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ನನ್ನ ಹತ್ರ ಇರಲಿಲ್ಲ ಹಂಗಾಗಿ ನಾನು ಹಾಕ್ಕೊಂಡಿಲ್ಲ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವಾಗಲೂ ಮಕ್ಕಳಿಗೆ ಹಾಲಲ್ಲೇ ಮಿಕ್ಸ್ ಮಾಡಿಕೊಡೋ ಬದಲು ಈ ರೀತಿ ಸ್ನ್ಯಾಕ್ಸ್ ರೀತಿ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ಮಕ್ಕಳೇ ಅಂತಲ್ಲ, ದೊಡ್ಡವರು ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಮಳೆ ಬರಬೇಕಾದ್ರೆ ಎಲ್ರಿಗೂ ಅನಿಸುತ್ತೆ ಏನಾದರೂ ಖಾರವಾಗಿ ಚಾಟ್ಸ್ ರೆಸಿಪಿ ತಿನ್ನಬೇಕಂತ. ಅದರಲ್ಲೂ ವೆಯ್ಟ್ ಲಾಸ್ ಮಾಡೋರ್ಗಂತೂ ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿನೇ ಅಂತಲೇ ಹೇಳ್ಬೋದು. ಯಾಕಂದರೆ ವೆಯ್ಟ್ ಲಾಸ್ ಮಾಡೋರು ಫುಲ್ ಅವಾಯ್ಡ್ ಮಾಡಿರ್ತಾರೆ, ಸ್ನ್ಯಾಕ್ಸ್ ಏನು ತಿನ್ನೋದಕ್ಕೆ ಹೋಗಲ್ಲ. ಅಂಥವ್ರು ಈ ಥರ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನಿ. ಯಾಕಂದರೆ ಎಲ್ಲ ಆರೋಗ್ಯಕರವಾಗಿರೋ ತರಕಾರಿ ಬಳಸಿ ಮಾಡಿರೋದ್ರಿಂದ ಯಾರು ಬೇಕಾದರೂ ಎಷ್ಟು ಬೇಕಾದರೂ ತಿನ್ಬೋದು, ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ. ನನ್ನ ಅಕ್ಕನ ಮಕ್ಕಳು ಬಂದಿದ್ರು ಮನೆಗೆ, ಅವ್ರಿಗೋಸ್ಕರ ದಿಢೀರಂತ ಈ ರೆಸಿಪಿ ಮಾಡಿದೆ. ತುಂಬ ಇಷ್ಟಪಟ್ಟು ತಿಂದರು, ಎಂಜಾಯ್ ಮಾಡ್ಕೊಂಡು ತಿಂದರು. ನೋಡಿ 3 ಜನನೂ ತಿಂತಾ ಇದ್ದಾರೆ. ಅವ್ರು ಏನು ಮಾತಾಡ್ತಾ ಇದ್ರು ಅಂತ ರೆಕಾರ್ಡೂ ಮಾಡಿದೆ. ಎಷ್ಟು ಖುಷಿಯಿಂದ ತಿಂತಾ ಇದ್ದಾರೆ ನೋಡಿ. 5 ನಿಮಿಷ ಟೈಮ್ ಇತ್ತು ಅಂದರೆ ಪಟಾಪಟ್ ಅಂತ ಮಾಡ್ಕೋಬೋದು. ತುಂಬ ಸಿಂಪಲ್ ಈ ರೆಸಿಪಿ ಮಾಡೋದು. ರುಚಿ ಅಂತೂ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿದ್ರಲ್ವ ಕಾನ್ಫ್ಲೆಕ್ಸ್ನ ಬಳಸಿ ಯಾವ ರೀತಿ ಸ್ನ್ಯಾಕ್ಸ್ ಚಾಟ್ಸ್ ರೆಸಿಪಿ ಮಾಡೋದಂತ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇನ್ನಷ್ಟು ಈಸಿ ರೆಸಿಪಿಗಾಗಿ ಉಮಾ ಪಾವಗೌಡ ಕುಕಿಂಗ್ ಚಾನಲ್ ಅಂಡ್ ಬ್ಲಾಗ್ನ ನೋಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.